ಪಂಚಾಯಿತಿಯ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಪಂಚಾಯಿತಿಯ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗದವರು ನಡೆಸಿಕೊಡುತ್ತಾರೆ. ಅದೇ ರೀತಿಯಾಗಿ ನಾವು ವಿಧಾನಸಭೆ, ಲೋಕಸಭೆ ಹಾಗೂ ವಿಧಾನ ಪರಿಷತ್ತು ಹಾಗೂ ರಾಜ್ಯಸಭೆ ಅಂದರೆ ಈ MP MLAಗಳ ಎಲೆಕ್ಷನನ್ನು ನಾವು ಕೇಂದ್ರ ಚುನಾವಣಾ ಆಯೋಗ ನಡೆಸಿಕೊಡುತ್ತದೆ. ಕೇಂದ್ರ ಚುನಾವಣಾ ಆಯೋಗ. ಪಂಚಾಯಿತಿ ಚುನಾವಣೆಯನ್ನು ನಡೆಸಿಕೊಡುವುದು ರಾಜ್ಯ ಚುನಾವಣಾ ಆಯೋಗ. ಕೇಂದ್ರ ಮಾಹಿತಿ ಆಯೋಗವನ್ನು ಯಾರ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಬಂತಹ ಈ ಮಾಹಿತಿ ಹಕ್ಕು ಕಾಯ್ದೆ. ಕೇಂದ್ರ ಮಾಹಿತಿ ಆಯೋಗವು ಈ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಈ ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ. ಇಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯಿತಿ ಇವೆಲ್ಲವೂ ಸಮೇತ ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗ. ಈ ಕಾಪ್ ಪಂಚಾಯತ್ ಎನ್ನುವುದು ಈ ಪಂಚಾಯತ್ ರಾಜ್ನ ವ್ಯವಸ್ಥೆಯ ಭಾಗವಲ್ಲ. ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿರುತ್ತಾರೆ? ಸರಿಯಾದ ಉತ್ತರ ರಾಜ್ಯಪಾಲರು. ರಾಜ್ಯಪಾಲರು ಈ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವ ಮೊದಲೇ ಅವಧಿಗೆ 5 ವರ್ಷ ಇರುತ್ತಲ್ಲ, ಆ 5 ವರ್ಷಕ್ಕಿಂತ ಮೊದಲೇ ವಿಸರ್ಜಿಸಬಹುದು. ಅಧಿಕಾರ ಇರುವುದು ಯಾರಿಗೆ? ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಅಂದರೆ ರಾಜ್ಯಪಾಲರು. ನೆಕ್ಸ್ಟ್, GSTಯ ಸಭೆಯ ಅಧ್ಯಕ್ಷರು ಯಾರು? GST ಸಭೆಯ ಅಧ್ಯಕ್ಷರು ಕೇಂದ್ರ ಹಣಕಾಸು ಸಚಿವ, ಯೂನಿಯನ್ ಫೈನಾನ್ಸ್ ಮಿನಿಸ್ಟ್ರಿಯವರು GST ಸಭೆಯ ಅಧ್ಯಕ್ಷರಾಗಿರುತ್ತಾರೆ. ಈ ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ನೋಡಿ, ಈ SC/ST ಆಯೋಗ, ಇಲ್ಲಿ ಪರಿಶಿಷ್ಟ ಜಾತಿ ಆಯೋಗ ಕೊಟ್ಟಿದ್ದಾರೆ. ಈ ಪರಿಶಿಷ್ಟ ಜಾತಿಗಳ ಆಯೋಗ ಮತ್ತು ಪಂಗಡಗಳ ಆಯೋಗ ಇವೆರಡೂ ಸಮೇತ ಸಂವಿಧಾನಿಕ ಸಂಸ್ಥೆ. ಭಾರತೀಯ ಚುನಾವಣಾ ಆಯೋಗ ಇದು ಸಮೇತ ಸಾಂವಿಧಾನಿಕ ಸಂಸ್ಥೆ. GST ಸಭೆ ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಈ NHRC ಅಥವಾ SHRC ರಾಜ್ಯ ಮಾನವ ಹಕ್ಕು ಆಯೋಗ ಮತ್ತು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇವು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ನೆಕ್ಸ್ಟ್, ಸಾಮಾನ್ಯವಾಗಿ ನಾವು CRPCಯನ್ನು ಏನಂತ ಕರಿತೀವಿ? ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಕರಿತೀವಿ. ಅಪರಾಧಿ ಕಾರ್ಯವಿಧಾನದ ಸಂಕೇತ. ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ನೆಕ್ಸ್ಟ್ ನೋಡಿ, ಭಾರತದ ಸಂವಿಧಾನದ ಯಾವ ಲೇಖನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ಸರಿಯಾದ ಉತ್ತರ ಆರ್ಟಿಕಲ್ 17. ಇದು ಅಸ್ಪೃಶ್ಯ ನಿವಾರಣಾ ಕಾಯ್ದೆಗೆ ಸಂಬಂಧಪಟ್ಟಿದೆ. ಇದು 18 ಇದು ಬಿರುದುಗಳ ರದ್ದತಿಯನ್ನು ತಿಳಿಸುತ್ತದೆ. ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಭಾರತದಲ್ಲಿ ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಕಾಣಬಹುದು. ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ಅಂದರೆ ಪಬ್ಲಿಕ್ ಆರ್ಡರ್ ಎನ್ನುವಂತಹ ವಿಷಯವನ್ನು ಯಾವ ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಸರಿಯಾದ ಉತ್ತರ ರಾಜ್ಯ ಪಟ್ಟಿ. ಪೊಲೀಸ್ ಮತ್ತು ಸಾರ್ವಜನಿಕ ಆದೇಶ ಎನ್ನುವಂಥದ್ದು ನಾವು ರಾಜ್ಯ ಪಟ್ಟಿಯಲ್ಲಿ ಕಾಣಬಹುದು. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಸಂವಿಧಾನದ ಜಂಟಿ ಅಧಿವೇಶನವನ್ನು ಕರೆಯುವರು ರಾಷ್ಟ್ರಪತಿ, ಆದರೆ ಅದರ ಅಧ್ಯಕ್ಷತೆಯನ್ನು ವಹಿಸುವರು ಲೋಕಸಭೆಯ ಸಭಾಪತಿಯವರು. ನೆಕ್ಸ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಬೆಂಗಳೂರಿನಲ್ಲಿದೆ. ಇದರ ಸಂರಕ್ಷಣೆಗೆ ಒದಗಿಸುವವರು ಯಾರು? ನೋಡಿ, ಸರಿಯಾದ ಉತ್ತರ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇವರು ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಸಂರಕ್ಷಣೆಯನ್ನು ಒದಗಿಸುತ್ತಾರೆ. ನೆಕ್ಸ್ಟ್, ಯಾವ ವರ್ಷದಲ್ಲಿ
ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದೊರೆತಿತು? ಸರಿಯಾದ ಉತ್ತರ 2008ರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಯಿತು. ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾವನ್ನು ಉಂಟುಮಾಡುತ್ತದೆ? ಸರಿಯಾದ ಉತ್ತರ ಪ್ರೋಟೋಜೋವನ್. ಪ್ರೋಟೋಜೋವನ್ ಎನ್ನುವಂಥದ್ದು ಮಲೇರಿಯಾ ರೋಗವನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್, ಕೋವಿಡ್-19 ಉಂಟಾಗಲು ಕಾರಣವಾದ ವೈರಸ್ನಲ್ಲಿ ಏನು ಇದೆ ಅಂತ. ಈ ಕೊರೋನಾ ವೈರಸ್ನಲ್ಲಿ RNA ಅಂದರೆ ರೈಬೋನ್ಯೂಕ್ಲಿಕ್ ಆಸಿಡ್ ಎನ್ನುವಂಥದ್ದು ಈ ಕೊರೋನಾ ವೈರಸ್ನಲ್ಲಿ ಇರುತ್ತದೆ. ರೈಬೋನ್ಯೂಕ್ಲಿಕ್ ಆಸಿಡ್ RNA. ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಕುವೆಂಪು. ಕೆ. ವೆಂಕಟಪ್ಪ ಪುಟ್ಟಪ್ಪ ಇವರು 1967ರಲ್ಲಿ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ. ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸು ಯಾವ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂದರೆ ಸೋಂಕಿನ ವಿರುದ್ಧ ರಕ್ಷಣೆಗಾಗಿ ನಮ್ಮ ದೇಹದಲ್ಲಿ ಸೈನಿಕರ ರೀತಿಯಲ್ಲಿಯೂ ಕೆಲಸವನ್ನು ಮಾಡ್ತವೆ ಬಿಳಿ ರಕ್ತ ಕಣಗಳು. ನೆಕ್ಸ್ಟು, ತುಂಗಭದ್ರವು ಯಾವ ನದಿಯ ಉಪನದಿ? ಸರಿಯಾದ ಉತ್ತರ ಕೃಷ್ಣಾ ನದಿಯ ಉಪನದಿ ತುಂಗಭದ್ರಾ. ಕೃಷ್ಣಾ ನದಿಗೆ ಇರತಕ್ಕಂಥ ಇನ್ನಿತರ ಉಪನದಿಗಳೆಂದರೆ ಭೀಮಾ, ಮಲಪ್ರಭಾ, ಘಟಪ್ರಭಾ, ಧೋಣಿ, ತುಂಗಭದ್ರಾ ಇನ್ನು ಮುಂತಾದವು. ಕೆಳಗಿನ ಯಾವುದು ಕರ್ನಾಟಕದ ಒಂದು ಬಂದರು ಅಲ್ಲ? ಹೊನ್ನಾವರ, ಭಟ್ಕಳ ಮತ್ತು ಮಲ್ಪೆ ಇವೆಲ್ಲವೂ ಸಮೇತ ಕರ್ನಾಟಕದ ಬಂದರುಗಳು. ಬೇಕಲ್ ಎನ್ನುವಂಥದ್ದು ಕರ್ನಾಟಕದ ಬಂದರು ಅಲ್ಲ. ಹೊನ್ನಾವರ, ಭಟ್ಕಳ, ಮಲ್ಪೆ ಇವೆಲ್ಲವೂ ಕರ್ನಾಟಕದ ಬಂದರುಗಳು. ಕೋವಿಡ್-19 ಎನ್ನುವುದು ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಕೋವಿಡ್-19 ಎನ್ನುವುದು ಪ್ಯಾಂಡಮಿಕ್ ಅಂದರೆ ಈ ಪಿಡುಗು, ವಿಶ್ವಪೂರ್ಣ ಸಾಂಕ್ರಾಮಿಕ ಅಂತ ಕರಿತೇವೆ ಪ್ಯಾಂಡಮಿಕ್. ನೆಕ್ಸ್ಟ್, ಈ ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲೇಟ್ ಸಂಸ್ಥೆ? ಸರಿಯಾದ ಉತ್ತರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಮಾರ್ಕ್ಸ್ವಾದಿಗಳು ಅಂತ ಕರಿತೇವೆ. ಕಮ್ಯುನಿಸ್ಟ್ ಪಾರ್ಟಿ ಪಕ್ಷ ಮಾರ್ಕ್ಸ್ವಾದಿ. ಈ ಕೆಳಗಿನ ಯಾವುದು ಒಂದು ವಸ್ತುವಿನ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ? ಅಂದರೆ ಎರಡು ರೀತಿಯಾದ ಶಕ್ತಿಗಳನ್ನು ಕಾಣ್ತೇವೆ ನಾವು. ಒಂದು ಪೊಟೆನ್ಷಿಯಲ್ ಎನರ್ಜಿ, ಇನ್ನೊಂದು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಯಾವಾಗಲೂ ಪೊಸಿಷನ್ ಅದರ ಸ್ಥಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸಂಭಾವ್ಯ ಎನರ್ಜಿ ಅದರ ಸ್ಥಾನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೈನೆಟಿಕ್ ಎನರ್ಜಿ ಅಂತ ಕೇಳಿರೋದು ಮೂಮೆಂಟಮ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಕೈನೆಟಿಕ್ ಎನರ್ಜಿ ಅಲ್ಲ, ಯಾವುದು ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳಿರೋದು ಸ್ಥಾನ, ಪೊಸಿಷನ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ? ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್. ಆಟೋಮಿಕ್ ನಂಬರ್ ಅಂದರೆ ಒಂದು ಎಲಿಮೆಂಟ್ನ ಆಟೋಮಿಕ್ ನಂಬರನ್ನು ನಿರ್ಧರಿಸುವುದು ಹೇಗೆ ಅಂದರೆ ಅದರ ಪ್ರೋಟಾನ್ಗಳ ಸಂಖ್ಯೆ. ಅದು ಎಷ್ಟು ಪ್ರೋಟಾನ್ಗಳಿರ್ತವೋ ಅದು ಅದರ ಆಟೋಮಿಕ್ ನಂಬರ್ ಆಗಿರುತ್ತದೆ. ಈ ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿ ಇಲ್ಲ? ಇಲ್ಲಿ ಪಾಕಿಸ್ತಾನ, ಒಮಾನ್ ಮತ್ತು ಇರಾನ್ ಈ ಮೂರೂ ದೇಶವು ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿಯನ್ನು ಹಂಚಿಕೊಂಡಿವೆ. ಅಫ್ಘಾನಿಸ್ತಾನ ಎನ್ನುವುದು ಇಲ್ಲ. ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಏನಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅಸಿಟೋನ್. ಈ ಅಸಿಟೋನ್ ಮೂಲಕ ನಾವು ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಬಹುದು. ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸುತ್ತಾರೆ? ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸುವಂತಹ ಫಿಲಮೆಂಟ್
ಯಾವುದಿರುತ್ತೆ ಅನ್ನೋದು ಟಂಗ್ಸ್ಟನ್ ಎನ್ನುವಂತಹ ಫಿಲಮೆಂಟನ್ನು ಬಳಸಲಾಗುತ್ತದೆ. ನೋಡು, ಬ್ಲ್ಯಾಕ್ ಹೋಲ್ ಎನ್ನುವುದು ಏನು ಅಂತ, ಕಪ್ಪು ರಂಧ್ರ ಎನ್ನುವುದು ಏನು? ಇದು ಬೃಹತ್ ಕುಸಿತದ ನಕ್ಷತ್ರ, ಅಂದರೆ ಎ ಮ್ಯಾಸಿವ್ ಕೊಲ್ಯಾಪ್ಸಿಂಗ್ ಸ್ಟಾರ್. ರಬ್ಬರ್ನಿಂದ ಮಾಡಿದ ಪಾದರಕ್ಷೆಗಳು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ? ಸರಿಯಾದ ಉತ್ತರ ಇನ್ಸುಲೇಟರ್ ಅಥವಾ ಅವಾಹಕ. ಇದರಲ್ಲಿ ಯಾವುದೇ ರೀತಿಯಾದ ವಿದ್ಯುತ್ ಪಾಸಾಗುವುದಿಲ್ಲ. ರಬ್ಬರಿಂದ ಮಾಡಿದ ಪಾದರಕ್ಷೆಗಳು ಅವಾಹಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ. ಈ ಕೆಳಗಿನಲ್ಲಿ ಯಾವುದು ಮೂಲ ಬಂಡೆ, ಅಂದರೆ ಪ್ರೈಮರಿ ರಾಕ್ ಅನ್ನುವುದು ಯಾವುದು? ನೋಡಿ, ಅಗ್ನಿಶಿಲೆ ಎನ್ನುವಂಥದ್ದು ಇದು ಮೂಲ ಬಂಡೆ, ಅಗ್ನಿಶಿಲೆ. ನಗಿಸುವ ಅನಿಲದ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ಐಸೋಥರ್ಮ್ಸ್ ಎಂದರೆ ಏನು? ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ನಕ್ಷೆಗಳ ಸಾಲು. ಅಂದರೆ ಇಲ್ಲಿ ಒಂದು ಟೆಂಪರೇಚರ್ ಇರುತ್ತೆ, ಅದೇ ಟೆಂಪರೇಚರ್ ಇನ್ನೊಂದು ಕಡೆ ಇರುತ್ತೆ, ಅದೇ ಟೆಂಪರೇಚರ್ ಇನ್ನೆಲ್ಲೋ ಇರುತ್ತೆ. ಇವೆಲ್ಲವನ್ನೂ ಸಮೇತ ಒಂದೇ ನಕ್ಷೆಯಲ್ಲಿ ಈ ಥರ ಸೇರಿಸ್ತಾ ಹೋಗ್ತಾರೆ. ಅದನ್ನು ನಾವು ಐಸೋಥರ್ಮ್ಸ್ ಅಂತ ಕರಿತೀವಿ. ಎಲ್ಲ ಕಡೆ ಒಂದೇ ಟೆಂಪರೇಚರ್ ಇರಬೇಕು. ನೆಕ್ಸ್ಟ್, ಒಂದು ಬೈಟ್ ಡ್ಯಾಶನ್ನು ಒಳಗೊಂಡಿದೆ. 1 ಬೈಟ್ ಈಕ್ವಲ್ ಟು 8 ಬಿಟ್. ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಳ. ಹಾಗಾದರೆ ಈ ಲುಂಬಿನಿ ಎಲ್ಲಿದೆ? ಸರಿಯಾದ ಉತ್ತರ ನೇಪಾಳ. ಈ ಲುಂಬಿನಿಯನ್ನು ನಾವು ನೇಪಾಳದಲ್ಲಿ ಕಾಣಬಹುದು. ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ. ಕಾರಣ ಗಾಳಿಯ ವಕ್ರೀಕಾರದ ಸೂಚ್ಯಂಕವು ಗಾಜಿಗಿಂತ ಕಡಿಮೆ ಇರುತ್ತದೆ. ಅದನ್ನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಆ ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸು ಗಾಜಿಗಿಂತ ಕಡಿಮೆ ಇರುತ್ತದೆ. ಅದಕ್ಕೋಸ್ಕರ ಅದು ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ. ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್ನ ಸಂಸ್ಥಾಪಕರು ಯಾರು? ಸ್ಪೇಸ್ ಎಕ್ಸ್. ಸರಿಯಾದ ಉತ್ತರ ಎಲನ್ ಮಸ್ಕ್. ಸ್ಪೇಸ್ ಎಕ್ಸ್ನ ಸಂಸ್ಥಾಪಕರು ಎಲನ್ ಮಸ್ಕ್. ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು? ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಉಷ್ಟ್ರಪಕ್ಷಿ. ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಈ ಕೆಳಗಿನ ಯಾವ ಬೆಳೆಗೆ ಆದ್ಯತೆ ನೀಡಲಾಗಿದೆ? ನೈಟ್ರೋಜನ್ನೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು. ಇದಕ್ಕೆ ಸರಿಯಾದ ಉತ್ತರ ಕಡಲೆಕಾಯಿ. ಕಡಲೆಕಾಯಿ ಬೆಳೆಯನ್ನು ಆದ್ಯತೆಗೊಳಿಸಲಾಗಿದೆ. ನೆಕ್ಸ್ಟು, ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳೆಗಳಿಗೆ ವ್ಯಾಪಕ ಹಾನಿಯನ್ನು ಉಂಟುಮಾಡುತ್ತದೆ? ಸರಿಯಾದ ಉತ್ತರ ಮಿಡತೆಗಳು. ಮಿಡತೆಗಳಿಂದ ಬೆಳೆಗಳಿಗೆ ವ್ಯಾಪಕವಾಗಿ ಹಾನಿ ಉಂಟಾಗುತ್ತದೆ. ಅಮೀಬಾದ ಆಕಾರ ಏನು? ಅಮೀಬಕ್ಕೆ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟವಾದ ಆಕಾರವಿಲ್ಲ. ಮಹಾರಾಷ್ಟ್ರದಲ್ಲಿ ನಾವು ಇತ್ತೀಚೆಗೆ ಈ ಲೋನಾರ್ ಸರೋವರವನ್ನು ರೀಸೆಂಟಾಗಿ ಭಾಳಷ್ಟು ನಾವು ಓದ್ತಾ ಇದ್ದೀವಿ. ಹಾಗಾದರೆ ಈ ಲೋನಾರ್ ಸರೋವರ ಅನ್ನುವುದು ಹೇಗೆ ಆಯಿತು ಅಂತ ಪ್ರಶ್ನೆ. ಲೋನಾರ್ ಸರೋವರ ಈಸಿಯೇ. ಇದು ಒಂದು ಕ್ಷುದ್ರಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟಂತಹ ಒಂದು ಸರೋವರ. ಲೋನಾರ್ ಸರೋವರ ಎನ್ನುವುದು ಕ್ಷುದ್ರ ಗ್ರಹಗಳ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ. ವಿಜಯನಗರ ಸಾಮ್ರಾಜ್ಯಗಳನ್ನು ಪ್ರಾಂತ್ಯಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಸರಿಯಾದ ಉತ್ತರ ರಾಜ್ಯ. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ನೋಡ್ರಿ, ಸುಮಾರು 2015 16 19 20 ಅಂದರೆ 5 ವರ್ಷಗಳ ಅವಧಿಯಲ್ಲಿ
15ರಿಂದ 20 ಈ 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕಚಕ್ಯತೆಯ ನಗರಗಳ ಮಂಡಳಿ ಅಂದರೆ ಸ್ಮಾರ್ಟ್ ಸಿಟಿ ಮಿಷನ್ಗೆ ಒಳಪಡಿಸಲಾಯಿತು? ಸರಿಯಾದ ಉತ್ತರ 100 ನಗರಗಳು. 100 ನಗರಗಳನ್ನು ಸ್ಮಾರ್ಟ್ ಸಿಟಿ ಮಿಷನ್ ವ್ಯಾಪ್ತಿಗೆ ಒಳಪಡಿಸಿದೆ. ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವಿಕೆ ಸಮಯವನ್ನು ಹೊಂದಿವೆ? ಕಡಿಮೆ ತಿರುಗುವಿಕೆ ಸಮಯವನ್ನು ಹೊಂದಿವೆ. ಇದಕ್ಕೆ ಸರಿಯಾದ ಉತ್ತರ ಗುರುಗ್ರಹ. ಭೂಮಿಯನ್ನು ಹೋಲಿಸಿದರೆ ಗುರುಗ್ರಹವು ಅತಿ ಕಡಿಮೆ ತಿರುಗುವಿಕೆಯನ್ನು ಹೊಂದಿದೆ. ಇವೆಲ್ಲ ಮಂಗಳ, ಬುಧ, ಶುಕ್ರ ಇವೆಲ್ಲ ಭೂಮಿಗಿಂತ ಹೆಚ್ಚು ತಿರುಗುವಿಕೆ ಸಮಯವನ್ನು ಹೊಂದಿವೆ. ಇದಕ್ಕೆ ಸರಿಯಾದ ಉತ್ತರ ಗುರು. ದೌಲತ್ ಬೇಗ್ ಹೋಲ್ಡಿ ಏರ್ ಸ್ಟ್ರಿಪ್. ದೌಲತ್ ಬೇಗ್ ಹೋಲ್ಡಿ ಏರ್ ಸ್ಟ್ರಿಪ್ ಡ್ಯಾಶ್ನಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಲಡಾಖ್. ದೌಲತ್ ಬೇಗ್ ಹೋಲ್ಡಿ ಲಡಾಖ್ನಲ್ಲಿ ನಾವು ಕಾಣಬಹುದು. ಭಾರತೀಯ ರೈಲ್ವೆಯ ವೀಲ್ ಅಂಡ್ ಆಕ್ಸಿಲ್ ಪಾಯಿಂಟ್. ಭಾರತೀಯ ರೈಲ್ವೆಯ ವೀಲ್ ಅಂಡ್ ಆಕ್ಸಿಲ್ ಪಾಯಿಂಟ್ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಬೆಂಗಳೂರು. ಭಾರತೀಯ ರೈಲ್ವೆಯ ವೀಲ್ ಅಂಡ್ ಆಕ್ಸಿಲ್ ಪಾಯಿಂಟ್ ಬೆಂಗಳೂರಿನಲ್ಲಿ ಕಾಣಬಹುದು. ಕರ್ನಾಟಕದ ಒಂದು ಜನಪದ ನೃತ್ಯ ಯಾವುದು? ಬಿಸು ಕಂಸಾಳೆ. ಇದು ಕರ್ನಾಟಕದ ಒಂದು ಜನಪದ ನೃತ್ಯ. ಭಾರತದಲ್ಲಿ ಯಾರಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಯಿತು? ಮಾನಿಟರಿ ಪಾಲಿಸಿ ಆಫ್ ಇಂಡಿಯಾ. ಇದನ್ನು ಮಾನಿಟರಿ ಪಾಲಿಸಿ ಆಫ್ ಇಂಡಿಯಾವನ್ನು ಎಲ್ಲಿಂದ ಅಂತ ಕೇಳಿರೋದು ಹಣಕಾಸು ಸಚಿವಾಲಯ. ಹಣಕಾಸು ಸಚಿವಾಲಯದಿಂದ ಭಾರತೀಯ ವಿತ್ತೀಯ ನೀತಿಯನ್ನು ರೂಪಿಸಲಾಯಿತು. ದ್ಯುತಿಸಂಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಶ್ನಿಂದ ವಿಭಜನೆಗೊಂಡು ಪಡೆಯಲಾಗುತ್ತದೆ? ಅಂದರೆ ವಾಟರ್ನಿಂದ ಈ ಆಮ್ಲಜನಕವು ಬಿಡುಗಡೆಯಾಗುತ್ತದೆ. ಸರಿಯಾದ ಉತ್ತರ ನೀರು. ನೆಕ್ಸ್ಟ್, ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ? ನ್ಯೂಕ್ಲಿಯಸ್ ಬಿಟ್ಟರೆ ಮೈಟೋಕಾಂಡ್ರಿಯಾ ಮತ್ತು ಸೆಲ್ ವಾಲ್ಗಳಲ್ಲಿ ನಾವು ಈ DNA ಕಾಣಬಹುದು. ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಧನ್ವಂತರಿ ಪ್ರಸಿದ್ಧಿ ಕೊಡಲಾಗುತ್ತದೆ? ಧನ್ವಂತರಿ ಇವರು ಮೆಡಿಸಿನ್ಗೆ ಸಂಬಂಧಿಸಿದ್ದಾರೆ. ಔಷಧ ಕ್ಷೇತ್ರ. ಜಾರ್ಜ್ ಫ್ಲಾಯ್ಡ್ ಅವರು ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣ ಆಯಿತು. ಹಾಗಾದರೆ ಅವರ ಮೃತ್ಯು ಆಗಿದ್ದ ದೇಶ ಯಾವುದು? ಜಾರ್ಜ್ ಫ್ಲಾಯ್ಡ್. ಸರಿಯಾದ ಉತ್ತರ USA. ಜಾರ್ಜ್ ಫ್ಲಾಯ್ಡ್ ಅವರ ಮರಣ ಆಯಿತು. ನೆಕ್ಸ್ಟ್, ಹೆರಾಯಿನ್ ಇದು ಡ್ಯಾಶ್ರ ಒಂದು ಉತ್ಪನ್ನವಾಗಿದೆ. ಹೆರಾಯಿನ್ ಇದು ಅಫೀಮು ಗಸಗಸೆಯ ಉತ್ಪಾದನೆಯಾಗಿದೆ ಹೆರಾಯಿನ್. ಭಾರತದ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಸರಿಯಾದ ಉತ್ತರ ಗುಜರಾತ್ ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದೆ. ಯಾವ ಶ್ರೇಷ್ಠ ವ್ಯಕ್ತಿತ್ವದ ಜನ್ಮದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತದ ಎಂಜಿನಿಯರಿಂಗ್ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರ ಜನ್ಮದಿನಾಚರಣೆಯನ್ನು ನಾವು ಭಾರತ ಎಂಜಿನಿಯರ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಕೆಳಗಿನ ಯಾವ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ನೇತೃತ್ವ ವಹಿಸಿರಲಿಲ್ಲ? ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಸಿವಿಲ್ ಡಿಸೋಬಿಡಿಯೆಂಟ್ ಮೂವ್ಮೆಂಟು, ಅಸಹಕಾರ ಚಳುವಳಿ ಇವೆಲ್ಲದರಲ್ಲೂ ಸಮೇತ ಗಾಂಧೀಜಿ ನೇತೃತ್ವವನ್ನು ವಹಿಸಿದರು. ಸ್ವದೇಶಿ ಚಳುವಳಿಯಲ್ಲಿ ಗಾಂಧೀಜಿಯವರು ನೇತೃತ್ವ ವಹಿಸಿರಲಿಲ್ಲ. ಮಂಜು ಈ ಕೆಳಗಿನವುಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಸರಿಯಾದ ಉತ್ತರ ಘನೀಕರಣ, ಕಂಡೆನ್ಸೇಷನ್ ಅಂತ ಕರಿತೇವೆ. ಇದರ ಒಂದು ಫಲಿತಾಂಶವಾಗಿದೆ. ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿಯನ್ನು ಹುಲ್ಲು ಅಂಕಣದಲ್ಲಿ
ನಡೆಸಲಾಗುತ್ತದೆ? ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್ ಇವೆಲ್ಲವೂ ಸಮೇತ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಗಳು. ಇದರಲ್ಲಿ ಹುಲ್ಲು ಹಾಸಿನ ಮೇಲೆ ನಡೆಯುವುದು ಅಂದರೆ ವಿಂಬಲ್ಡನ್. ಅರಿಹಾಂತ್ ಎನ್ನುವಂತಹ ಹೆಸರು ಕೇಳಿದ್ದೇವೆ. ಹಾಗಾದರೆ ಈ ಅರಿಹಾಂತ್ ಎನ್ನುವುದು ಏನು? ಇದು ಒಂದು ಸಬ್ಮೆರಿನ್ ಅಂದರೆ ಒಂದು ಪರಮಾಣು ಶಕ್ತಿಯುತ ಜಲಾಂತರ್ಗಾಮಿ. ಸಬ್ಮರಿನ್ ಎನ್ನುವುದು ಒಂದು ಪರಮಾಣು ಶಕ್ತಿಯುತ ಜಲಾಂತರ್ಗಾಮಿ. ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಸರಿಯಾದ ಉತ್ತರ ಬಾಂಗ್ಲಾದೇಶ. ಭಾರತದಲ್ಲಿನ ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯರು ಯಾರು? ಸರಿಯಾದ ಉತ್ತರ ಭೀಮರಾವ್ ಅಂಬೇಡ್ಕರ್. ಅನ್ನಪೂರ್ಣ ಯೋಜನೆಯು ಡ್ಯಾಶ್ರ ಆಹಾರ ಅಗತ್ಯವನ್ನು ಪೂರೈಸುತ್ತದೆ. ಅನ್ನಪೂರ್ಣ ಯೋಜನೆ ಇದು ಗತಿ ಇಲ್ಲದ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತಹ ಒಂದು ಯೋಜನೆ. ಇವರಿಗೆ ಆಹಾರದ ಅಗತ್ಯವನ್ನು ಪೂರೈಸುತ್ತದೆ. ಅನ್ನಪೂರ್ಣ ಯೋಜನೆಯು ಗತಿಯಿಲ್ಲದ ಹಿರಿಯ ನಾಗರಿಕರಿಗೆ ಅನ್ನದ ಅಥವಾ ಆಹಾರದ ಅಗತ್ಯತೆಯನ್ನು ಪೂರೈಸುತ್ತದೆ. ಡ್ಯಾಶ್ನಿಂದ ಡ್ಯಾಶ್ಗೆ ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡುವುದು ಅಂದರೆ ಸ್ಲೈಡಿಂಗ್ ಟು ರೋಲಿಂಗ್. ಜಾರುವಿಕೆಯಿಂದ ಉರುಳುವಿಕೆಯನ್ನು ಮಾಡಿದರೆ ನಾವು ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವು ಒಂದು ಕಲ್ಲನ್ನು ಎಳ್ಕೊಂಡು ಹೋಗೋ ಬದಲಿ ಅದನ್ನು ನಾವು ರೌಂಡ್ ಶೇಪಲ್ಲಿ ಮಾಡಿ ಅದನ್ನು ಉರುಳಿಸ್ತಾ ಹೋದರೆ ಘರ್ಷಣೆ ಕಡಿಮೆ ಆಗುತ್ತದೆ. ಅಂದರೆ ಇದೊಂದು ಎಕ್ಸಾಂಪಲ್ ಹೇಳಿದಷ್ಟೇ. ಆ ಥರ ಮಾಡಬಹುದು. ಅದರಿಂದ ಮಾಡೋದ್ರಿಂದ ಘರ್ಷಣೆ ಕಡಿಮೆ ಆಗುತ್ತದೆ. ಮೆಂಟಲ್ ಎಬಿಲಿಟಿ ಲೆಕ್ಕಗಳು ನೋಡಿ, ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳುತ್ತೆ. ಇದು 66,550. 63ಕ್ಕೆ ಸರಿಯಾದ ಉತ್ತರ ನೋಡಿ. 64ಕ್ಕೆ ಪ್ರಶ್ನೆಗಳು ನೋಡ್ಕೊಳ್ಳಿ, ಪಾಸ್ ಮಾಡ್ತಾ ನೋಡಿ. ಇದಕ್ಕೆ ಸರಿಯಾದ ಉತ್ತರ 265. 65 ಈ ಪ್ರಶ್ನೆಗೆ ಸರಿಯಾದ ಉತ್ತರ 280. 280. ನೆಕ್ಸ್ಟ್ ನೋಡ್ರಿ, ಒಂದು ಸರಾಸರಿ ಲೆಕ್ಕ ಕೊಟ್ಟಿದ್ದಾನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2000. ನೆಕ್ಸ್ಟ್ 67. ಈ ಪ್ರಶ್ನೆಗೆ ಸರಿಯಾದ ಉತ್ತರ 12. 68. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1024. 69ಕ್ಕೆ 7.2. 70ಕ್ಕೆ 30. 71ಕ್ಕೆ 120. 72ಕ್ಕೆ ಸರಿಯಾದ ಉತ್ತರ 22. ಸರಿಯಾದ ಉತ್ತರ 22. 73ಕ್ಕೆ 31. 74ಕ್ಕೆ 36. 75ಕ್ಕೆ 5. 76ಕ್ಕೆ 100. 77ಕ್ಕೆ 88. ಆಪ್ಷನ್ ಡಿ. 79ಕ್ಕೆ ಆಪ್ಷನ್ಸ್ ಎ. 78ಕ್ಕೆ ಆಪ್ಷನ್ಸ್ ಎ. 79ಕ್ಕೆ ಆಪ್ಷನ್ಸ್ ಬಿ 7, 9, 8, 6, 10. 80ಕ್ಕೆ 180 ಡಿಗ್ರಿ. 2 ಗಂಟೆ ಇರುತ್ತೆ, ಇಲ್ಲಿ 2 ಇರುತ್ತೆ, ಇಲ್ಲಿ 8 ಇರುತ್ತೆ. ಈ ಥರ 180 ಡಿಗ್ರಿ.
81ಕ್ಕೆ ಆಪ್ಷನ್ ಸಿ 5, 82ಕ್ಕೆ 40 ಡಿಗ್ರಿ, 83ನೇ ಪ್ರಶ್ನೆ, ಮ್ಯಾಕ್ಮೋಹನ್ ರೇಖೆಯು ಯಾವ್ಯಾವ ದೇಶಗಳ ನಡುವಿನ ಗಡಿರೇಖೆಯನ್ನು ಗುರುತಿಸುತ್ತದೆ? ಭಾರತ ಮತ್ತು ಚೀನಾ. ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ. ಅರ್ಥಶಾಸ್ತ್ರದ ಲೇಖಕರು ಯಾರು? ಸರಿಯಾದ ಉತ್ತರ ಕೌಟಿಲ್ಯ. ಕೌಟಿಲ್ಯನು ಅರ್ಥಶಾಸ್ತ್ರ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಈ ಕೆಳಗಿನ ಯಾವ ಕಾಯ್ದೆ ಅರಾಜಕತೆ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿದೆ? ಸರಿಯಾದ ಉತ್ತರ ರೌಲಟ್ ಕಾಯ್ದೆ 1919. ರಾಣಿ ಅಬ್ಬಕ್ಕ ಡ್ಯಾಶ್ನ ರಾಣಿಯಾಗಿದ್ದಳು? ಉಳ್ಳಾಳದ ರಾಣಿಯಾಗಿದ್ದಳು ರಾಣಿ ಅಬ್ಬಕ್ಕ. ನೋಡಿ, ಈ ಕೆಳಗಿನ ಪ್ರಶ್ನೆ ಗಮನಿಸಿ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ರಾಜಾರಾಮ್ ಮೋಹನ್ ರಾಯರು. ಆರ್ಯ ಸಮಾಜವನ್ನು ಸ್ಥಾಪಿಸಿದರು ದಯಾನಂದ ಸರಸ್ವತಿ. ಎರಡೂ ಸಮೇತ ಸರಿಯಾಗಿವೆ. ನೆಕ್ಸ್ಟು, ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಂತಹ ಸಂದರ್ಭದಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಯಾರು? 1857ರ ಸಂದರ್ಭದಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್. ಭಾರತೀಯ ರಿಪಬ್ಲಿಕ್ ಸೈನ್ಯದ ಧ್ವಜದ ಅಂದರೆ ಬ್ಯಾನರ್ನ ಅಡಿಯಲ್ಲಿ ದಾಳಿ ನಡೆಸಿ ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಸೂರ್ಯಸೇನ್. ಸಂಗಮ ಅವಧಿ ಸೇರಿದ ಕಿಜಾಡಿ ಉತ್ಖನನ ವಸಾಹತುಗಳು ಎಲ್ಲಿವೆ? ಸಂಗಮ ಅವಧಿಗೆ ಸೇರಿರ್ತಕ್ಕಂಥವು. ಸರಿಯಾದ ಉತ್ತರ ತಮಿಳುನಾಡಿನಲ್ಲಿ ನಾವು ಕಾಣಬಹುದು. ಮಂಕುತಿಮ್ಮನ ಕಗ್ಗ ಇದನ್ನು ಬರೆದವರು ಯಾರು? DVG ಅವರು. DV ಗುಂಡಪ್ಪನವರು ಮಂಕುತಿಮ್ಮ ಕಗ್ಗನ ಕರ್ತೃ. ಬಡಗುತಿಟ್ಟು ಮತ್ತು ತೆಂಕುತಿಟ್ಟು ಇವು ಯಾವ ನೃತ್ಯದ ರೂಪಕಗಳು? ಸರಿಯಾದ ಉತ್ತರ ಯಕ್ಷಗಾನ. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ನಾವು ಯಕ್ಷಗಾನದ ರೂಪಕಗಳು. ಅನುಭವ ಮಂಟಪ ಇದನ್ನು ಆರಂಭಿಸಿದವರು ಯಾರು? ಬಸವಣ್ಣ. ಇವುಗಳಲ್ಲಿ ಯಾವುದು ಆರ್ಟಿಕಲ್ 32 ಅಡಿಯಲ್ಲಿ ಆಜ್ಞಾಪತ್ರ ಅಲ್ಲ? ಅಂದರೆ ಯಾವುದು ಆರ್ಟಿಕಲ್ 32 ಅಡಿ ನಾವು ರಿಟ್ ಆಗ್ತೀವಲ್ವ, ಯಾವುದು ರಿಟ್ ಅಲ್ಲ? ನೋಡಿ, ಹೆಬಿಯಸ್ ಕಾರ್ಪಸ್, ನಿಷೇಧ ಅಂದರೆ ಪ್ರಾಹಿಬಿಷನ್, ಕೋವರಂಟ್, PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಸರಿಯಾದ ಉತ್ತರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ರಿಟ್ ಅಲ್ಲ. ಹೆಬಿಯಸ್ ಕಾರ್ಪಸ್, ಕೋವರಂಟ್, ಪ್ರಾಹಿಬಿಷನ್ ಇವೆಲ್ಲವೂ ರಿಟ್. ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಯನ್ನು ಯಾರು ನಿರ್ಧರಿಸುತ್ತಾರೆ? ರಾಜ್ಯ ಶಾಸಕಾಂಗ. ರಾಜ್ಯ ಶಾಸಕಾಂಗವು ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಯನ್ನು ನಿರ್ಧರಿಸುತ್ತದೆ. ಈ ಕೆಳಗಿನ ಯಾವ ಶಬ್ದಗಳು ಭಾರತ ಸಂವಿಧಾನದ ಮುನ್ನುಡಿಯಲ್ಲಿ ಬರೆದಿಲ್ಲ? ಸಾರ್ವಭೌಮ, ಸಮಾಜವಾದಿ, ಪ್ರಜಾಪ್ರಭುತ್ವ ಇವೆಲ್ಲವೂ ಸಮೇತ ನಾವು ಪ್ರಿಯಂಬಲಲ್ಲಿ ಕಾಣಬಹುದು. ಭಾರತೀಯರು ಎನ್ನುವುದು ನಾವು ಪ್ರಿಯಂಬಲಲ್ಲಿ ಕಾಣುವುದಿಲ್ಲ. ಈ ಕೆಳಗಿನವಲ್ಲಿ ಯಾವುದು ಕರ್ನಾಟಕ ಶಾಸಕಾಂಗದ ಭಾಗವಲ್ಲ? ಸರಿಯಾದ ಉತ್ತರ ನೋಡಿ, ಇಲ್ಲಿ ಕರ್ನಾಟಕ ವಿಧಾನಸಭೆ, ಕರ್ನಾಟಕ ಶಾಸಕಾಂಗ ಪರಿಷತ್ತು, ಕರ್ನಾಟಕ ರಾಜ್ಯಪಾಲರು ಯಾವುದಲ್ಲ? ಸರಿಯಾದ ಉತ್ತರ ಯಾವುದೂ ಅಲ್ಲ. ಇಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ರಾಜ್ಯಪಾಲರು ಮೂರನ್ನು ಸರಿಯಾಗಿವೆ. ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂತ ಕೇಳಿದಿರೋದು ಯಾವುದು ಅಲ್ಲ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಯ ಜೊತೆಗೆ ಯಾರು ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ RH ದೇಶಪಾಂಡೆ ಅವರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸ್ಥಾಪನೆಗೆ ಜೊತೆಗೆ ಇದ್ದರು RH ದೇಶಪಾಂಡೆ. ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರವಿದೆ? ಸರಿಯಾದ ಉತ್ತರ ಪಾರ್ಲಿಮೆಂಟ್, ಸಂಸತ್ತಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು
ಹೆಚ್ಚಿಗೆ ಅಥವಾ ಕಡಿಮೆಯನ್ನು ಮಾಡಲು ಅಧಿಕಾರವಿದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎಷ್ಟು ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸುತ್ತದೆ? ಸರಿಯಾದ ಉತ್ತರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಸಂಬಂಧಿಸಿದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.